ಮುಳಬಾಗಿಲು ತಾಲೂಕಿನ ಹಾಲು ಉತ್ಪಾದಕರ ಸಂಘಗಳಿಗೆ NPDD ಯೋಜನೆ ಅಡಿಯಲ್ಲಿ ಈಗ ತಾನೇ ನಮ್ಮ DMO ಹೇಳ್ದಂಗೆ ಹಲವಾರು ಉಪಕರಣಗಳನ್ನು ಉಚಿತವಾಗಿ ನೀಡುವ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಆಸೀನರಾಗಿರ್ತಕ್ಕಂಥ ನನ್ನ ಮಾರ್ಗದರ್ಶಿಗಳು ಮುಳಬಾಗಿಲು ತಾಲೂಕಿನ ನಿರ್ದೇಶಕರಾಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜನವರೇ, ಮತ್ತೋರ್ವರು ಶಾಮೇಗೌಡನವರೇ ಮತ್ತು MS ಶ್ರೀನಿವಾಸ ರೆಡ್ಡಿ ಸರ್ ಅವರೇ, ಡಾಕ್ಟರ್ ಪ್ರಕಾಶ್ ಅಣ್ಣವರೇ, ಮುನ್ಶಾಮ್ ಗೌಡ್ರೆ, ನರಸಿಂಹರೆಡ್ಡಿ ಅಣ್ಣವರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಕಾರ್ಯದರ್ಶಿ ಮಿತ್ರರೇ, ಎಲ್ಲ ಡೈರಿಗಳ ಅಧ್ಯಕ್ಷರೇ, ಮಹಿಳಾ ಕಾರ್ಯದರ್ಶಿಗಳೇ, ಅಧ್ಯಕ್ಷರುಗಳೇ ಮತ್ತು ಮಾಧ್ಯಮ ಸ್ನೇಹಿತರೆ, ಡೈರಿಯಲ್ಲಿ ಎಷ್ಟೋ ನಮ್ಮ ರೈತರಿಗೆ ಅನುಕೂಲಕರವಾದ ವಸ್ತುಗಳನ್ನು ಬರ್ತಾ ಇದೆ. ಅದನ್ನ ಉಪಯೋಗಕರವಾದಂತಹ ಫಲಾನುಭವಿಗಳಿಗೆ ನಮ್ಮ ನಾಗರಾಜನವರ ಮತ್ತು ಶಾಮೇಗೌಡರ ನೇತೃತ್ವದಲ್ಲಿ ಈ ಹಿಂದೆ ಕೂಡ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ರೈತ ವಿದ್ಯಾರ್ಥಿಗಳಿಗೆ ಅವರ ಚೆಕ್ಗಳ ಮೂಲಕ ಅವರ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಬಹಳ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಕೋಮಲ್ಗೆ ಮತ್ತು ಆ ಸಿಬ್ಬಂದಿಗೆ ಇಬ್ಬರು ಅಧ್ಯಕ್ಷರಿಗೂ ಕೂಡ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದಲ್ಲದೆ ತಾಲೂಕಿನಲ್ಲಿ ಹೈನುಗಾರಿಕೆ ಉದ್ಯಮದಲ್ಲಿ ನಾಗರಾಜನವರ ನೇತೃತ್ವದಲ್ಲಿ ತುಂಬಾ ಬೆಳವಣಿಗೆಗಳಾಗ್ತಾ ಇದೆ. ಒಂದು ಎಕ್ಸಾಂಪಲ್ ಅಂತಂದ್ರೆ ರೋಟರಿ ಕ್ಲಬ್ ಅಲ್ಲಿ ಸುಮಾರು ಹಸುಗಳು ಬಂತು. ಕಾಮಧೇನು ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಹಸುಗಳು ಬಂತು. ಹಸುಗಳನ್ನ ನಮ್ಮ ಕಾರ್ಯದರ್ಶಿಗಳು ರೋಟರಿ ಸದಸ್ಯರುಗಳು ಎಷ್ಟು ಜನ ಇದ್ದಾರೋ ಅವರೆಲ್ಲರೂ ಕೂಡ ಹಸುಗಳನ್ನ ಬುಕ್ ಮಾಡಿದ್ರು. ಅದೆಲ್ಲ ಕೂಡ ನಮ್ಮ ತಾಲೂಕಿನ ರೈತರಿಗೆ ಸೇರ್ತದೆ. ಅದಕ್ಕಾಗಿ ಯಾವುದೇ ಒಂದು ಇದರಲ್ಲೂ ಕೂಡ ನಮ್ಮ ರೈತರ ಬಗ್ಗೆ ಯೋಚನೆ ಮಾಡಿ ನಮ್ಮ ನಾಗರಾಜನವರ ನೇತೃತ್ವದಲ್ಲಿ ಎಲ್ಲಾ ರೈತರಿಗೂ ಕೂಡ ಅನುಕೂಲವಾಗ್ತಾ ಇರೋದು ತುಂಬಾ ಸಂತೋಷದ ವಿಷಯ. ಇನ್ನೊಂದು ನಮ್ಮ ಕಾರ್ಯದರ್ಶಿ ಮಿತ್ರಗಳಿಗೆ ಹೇಳೋದೇನಂತಂದ್ರೆ, ನಿಮ್ಮೂರಿನ ಡೈರಿ, ನಿಮ್ಮೂರಿನ ಸಂಘ ಆಲ್ಮೋಸ್ಟ್ 90% ನಿಮ್ಮ ಕೈಯಲ್ಲೇ ಇರುತ್ತೆ. ಅದನ್ನ ನೀವು ಸಂಘವನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಂಡು ಹೋದ್ರೆ ನಿಮ್ಮೂರಿಗೆ, ಬಡ ಜನರಿಗೆ, ನಿಮ್ಗೆ ಹಾಲಾಗ್ತಾ ಇರ್ತಂತ ರೈತ ಮಕ್ಕಳಿಗೆ ಎಲ್ಲರಿಗೂ ಕೂಡ ಅದೇ ಸಮಸ್ಯೆಯಿಂದ ಸಮಾಜ ಸೇವೆಯನ್ನು ಮಾಡಿ ನಿಮ್ಮೂರಿಗೆ ಮಾದರಿ ಆಗ್ಬೋದು. ಒಳ್ಳೆ ಗುಣಮಟ್ಟದ ಹಾಲನ್ನು ಸಹಕರಿಸಿ ನೀವು ತರಿಸಿ ನಿಮ್ಮ ಡೈರಿಯನ್ನು ಗುಣಮಟ್ಟವಾಗಿ ತಗೊಂಡು ಹೋಗುವುದರಿಂದ ನಿಮ್ಮ ಊರಿಗೆ ತುಂಬಾ ಅನುಕೂಲಕರ ಆಗ್ತದೆ ಮತ್ತು ಈ ತಾಲೂಕಿನ ಡೈರಿ ಕೂಡ ಒಳ್ಳೆ ಹೆಸರನ್ನು ತಂದಿರ್ತಕ್ಕಂಥದ್ದಾಗ್ತದೆ ಮತ್ತು ನಿಮ್ಮ ಇಬ್ಬರು ನಿರ್ದೇಶಕರಿಗೆ ಜಿಲ್ಲಾ ಮಟ್ಟದಲ್ಲಿ ಒಳ್ಳೆಯ ಹೆಸರು ಕೂಡ ಬರ್ತದೆ ಅಂತ ಹೇಳಿ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.